ಪೊಲೀಸ್ ಆಫೀಸರ್ ಆಗಿರೋ ಚಿತ್ರದ ಹೀರೋ ಒಂದು ಮರ್ಡರ್ ಕೇಸ್ ನ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಮರ್ಡರ್ ಕೇಸ್ ನ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ ಅವ್ರ ವೈಫ್ ಕಾಣೆ ಆಗ್ತಾರೆ. ಇದರಿಂದ ಹೀರೋಗೆ ತುಂಬಾ ಟೆನ್ಷನ್ ಆಗುತ್ತೆ. ನಾನೊಂದು ಕಡೆ ಕೇಸ್ ನ ಎಂಕ್ವೈರಿ ಮಾಡ್ತಾ ಇದ್ರೆ ಹೇಗೆ ನನ್ನ ವೈಫ್ ಕಾಣೆ ಆದ್ಲು ಅಂತ. ಕೊನೆಗೆ ಈ 2 ಕೇಸ್ ನ ಹೀರೋ ಕ್ರ್ಯಾಕ್ ಮಾಡಿದ್ರ ಇಲ್ವಾ ಅನ್ನೋದೇ ಕತೆ. ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ ಮಾಡೋದಕ್ಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟ್ ಏನು ಅನ್ನೋದನ್ನ ಖಂಡಿತ ನಿಮ್ಮಿಂದ ಗೆಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅಂದ ಹಾಗೆ ಚಿತ್ರದ ಹೆಸರು ಓಡ್ಕಾ ಡೈರೀಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಆಗಿರೋ ಅಶ್ವಿನಿ ದೀಕ್ಷಿತ್ ಅವರು ಜೋರಾಗಿ ಓಡ್ ಬರ್ತಾ ಇದ್ದಾರೆ. ನೇರವಾಗಿ ಒಂದು ಹೋಟೆಲ್ಗೆ ಹೋಗಿ ನಾನು ಪೊಲೀಸ್ ಆಫೀಸರ್ ಅಂತ ಐಡಿ ತೋರಿಸ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಅಶ್ವಿನಿ ದೀಕ್ಷಿತ್ ಅವ್ರಿಗೆ ಮದ್ವೆ ಆಗಿದೆ. ವೈಫ್ ಹೆಸರು ಶಿಖಾ. ಮನಾಲಿಗೆ ಟೂರ್ ಬಂದಿರ್ತಾರೆ. ಶಿಖಾ ರೈಟರ್, ಕತೆ ನಾವೆಲ್ಗಳನ್ನ ಬರಿತಾ ಇರ್ತಾರೆ. ಇದ್ರ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೀವು ಪೊಲೀಸ್, ನಾನು ರೈಟರ್, ನಮ್ಮಿಬ್ಬರು ಜಾಬ್ ನ ಕಂಪೇರ್ ಮಾಡಬಾರ್ದು ಅಂತ. ಆಗ ಅಶ್ವಿನಿ ದೀಕ್ಷಿತ್ ಹೇಳ್ತಾರೆ, ಅದು ಹೇಗ್ ಕಂಪೇರ್ ಮಾಡದೆ ಇರೋದಕ್ ಸಾಧ್ಯ? ನಿಮ್ ಭಾಷೆನಲ್ಲಿ ಅವನು ಹೃದಯ ಕದ್ಬಿಟ್ಟ ಅಂತ ಹೇಳ್ತೀರಾ. ನಾವು ಆ ಕ್ರಿಮಿನಲ್ ಹೃದಯನ ಕದ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಆರ್ಗನ್ಸ್ ನ ಕಳ್ತನ ಮಾಡ್ಬಿಟ್ಟ ಅಂತ ಹೇಳ್ತೀವಿ. ಸರಿ, ಅದ್ ಬಿಡು, ನನ್ಗೆ ನಿನ್ ಕವಿತೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ನನ್ಗೋಸ್ಕರ ಒಂದು ಕವಿತೆ ಹೇಳ್ತೀಯಾ ಅಂತ. ಶಿಖಾ ನನ್ಗೆ ಮೂಡಿಲ್ಲ ಅಂತ ಹೇಳಿ ಮಲ್ಕೋತಾರೆ. ಅದಕ್ಕೆ ಅಶ್ವಿನಿ ದೀಕ್ಷಿತ್ ಶಿಖಾ ಬರ್ದಿರೋ ಕವಿತೆಗಳನ್ನ ಓದೋಕೆ ಶುರು ಮಾಡ್ತಾರೆ. ಹಾಗೆ ಇಬ್ರು ನಿದ್ದೆ ಮಾಡ್ಬಿಡ್ತಾರೆ. ಈಗ ಯಾರೋ ಬಾಟಲ್ ತಗೊಂಡು ಮನೆ ಒಳಗಡೆ ಬಂದು ಇವ್ರ ಮೇಲೆ ಎಸಿತಾ ಇದ್ದಾನೆ. ಹಾಗೇನೆ ಆ ಸ್ಟ್ರೇಂಜರ್ ಶಿಖಾ ಅವ್ರನ್ನ ಕೂಡ ಕೊಲೆ ಮಾಡಿರ್ತಾನೆ. ಇದ್ರಿಂದ ಇವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಕಣ್ಬಿಟ್ಟು ನೋಡಿದ್ರೆ ಅದೊಂದು ಕನ್ಸು. ಆದ್ರೆ ಪಕ್ಕದಲ್ಲಿ ಶಿಖಾ ಕಾಣಿಸ್ತಾ ಇಲ್ಲ. ಅವರು ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ದಾರೆ. ಶಿಖಾ ಕೇಳ್ತಾರೆ, ಯಾಕೆ ಅಪ್ಸೆಟ್ ಆಗಿದ್ಯಾ? ಮತ್ತೆ ಅದೇ ಕನ್ಸ್ ಬಿತ್ತಾ ಅಂತ. ಅದಕ್ಕೆ ಇವರು ಹೌದು ಅಂತ ಹೇಳಿದಾಗ ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ತಾರೆ. ಹಾಗೆ ಕಟ್ ಮಾಡಿದ್ರೆ ಇವರಿಬ್ರು ಇಲ್ಲಿಗೆ ವೆಕೇಶನ್ಗೆ ಬಂದಿದ್ರು. ಈಗ ರಿಟರ್ನ್ ಹೋಗ್ತಾ ಇದ್ದಾರೆ. ಅಶ್ವಿನಿ ದೀಕ್ಷಿತ್ ಅವ್ರಿಗೆ ಅಂಕಿತ್ ಅನ್ನುವ ಅಸಿಸ್ಟೆಂಟ್ ಇದ್ದಾನೆ. ಅವನ್ ಕೇಳ್ತಾನೆ, ಏನ್ ಸರ್ ಫುಲ್ ಎಂಜಾಯ್ ಮಾಡಿದ್ರ? ಬೇಗ ಹೊರಟು ಬಿಟ್ರಿ ಅಂತ. ನನ್ಗೆ ಸ್ವಲ್ಪ ಕೆಲ್ಸ ಇದೆ, ಅದಕ್ಕೇನೆ ಹೊರಟ್ವಿ ಅಂತ ಹೇಳಿ ನೇರವಾಗಿ ಮನೆಗ್ ಬರ್ತಾರೆ. ಶಿಖಾ ಹೇಳ್ತಾರೆ, ಇಷ್ಟು ದಿನ ಆರಾಮಾಗಿ ಇದ್ವಿ, ಈಗ ಮತ್ತೆ ನಿನ್ಗೆ ಕಾಲ್ ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಅದೇ ಮರ್ಡರ್ ಕೇಸ್ಗಳನ್ನ ಎಂಕ್ವೈರಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ತೀರಾ. ನಾನು ಒಂಟಿಯಾಗಿನೇ ಮನೇಲಿ ಇರ್ಬೇಕು ಅಂತ. ಅದಕ್ಕೆ ಅಶ್ವಿನಿ ದೀಕ್ಷಿತ್ ಹೇಳ್ತಾರೆ, ಏನ್ ಮಾಡೋದು, ಅದ್ ನನ್ ಡ್ಯೂಟಿ ಅಲ್ವಾ ಅಂತ. ಮನೆ ಒಳಗಡೆ ಹೋದ ತಕ್ಷಣ ಸ್ಟೇಷನ್ ಇಂದ ಕಾಲ್ ಬರುತ್ತೆ, ಒಂದು ಹುಡುಗಿಯ ಮರ್ಡರ್ ಆಗಿದೆ, ಬೇಗ ಬನ್ನಿ ಅಂತ. ಶಿಖಾಗೆ ವಿಷಯ ಹೇಳಿ ನೇರವಾಗಿ ಕ್ರೈಮ್ ಸೀನ್ ಗೆ ಹೋಗ್ತಾರೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಯಾರೋ ಒಂದು ಹುಡುಗಿಯ ಕೊಲೆ ಆಗಿದೆ. ಆ ಹುಡುಗಿ ಹೆಸರು ಮೇಘನ. ಮಾರ್ನಿಂಗ್ ವರ್ಕರ್ಸ್ ಹೋಗಿ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡಿದಾಗ ಮೇಘನ ಡೋರ್ ಓಪನ್ ಮಾಡಿಲ್ಲ. ಪಕ್ಕದ ಮನೆ ಆಂಟಿ ನಿನ್ನೆ ಕೂಡ ನಾನು ಕರೆದಾಗ ಅವಳು ರೆಸ್ಪಾಂಡ್ ಮಾಡಿಲ್ಲ. ಇರು ನೋಡೋಣ ಅಂತ ಡೋರ್ ಹತ್ರ ಹೋಗಿ ನೋಡಿದಾಗ ಡೋರ್ ಆಲ್ರೆಡಿ ಓಪನ್ ಆಗಿದೆ. ಇಬ್ರು ಒಳಗಡೆ ಹೋಗಿ ನೋಡಿದ್ರೆ ಮೇಘನ ಸತ್ತೋಗಿದ್ದಾಳೆ. ಗಾಬರಿ ಆಗಿದ್ದ ಇವರಿಬ್ರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಅಶ್ವಿನಿ ದೀಕ್ಷಿತ್ ಮೇಘನ ಬಾಡಿನ ಚೆಕ್ ಮಾಡಿ ಫಾರೆನ್ಸಿಕ್ ಟೀಮ್ಗೆ ಬರೋದಕ್ಕೆ ಹೇಳ್ತಾರೆ. ಏನಾದ್ರೂ ಲೀಡ್ ಸಿಗುತ್ತಾ ಅಂತ ಚೆಕ್ ಮಾಡಿದಾಗ ಒಂದು ಬುಕ್ ಒಳಗಡೆ ಟಿಕೆಟ್ ಸಿಗುತ್ತೆ. ಅದು ಓಡ್ಕಾ ಡೈರೀಸ್ ಅನ್ನೋ ಹೋಟೆಲ್ ನಲ್ಲಿ ಯಾವ್ದೋ ಪಾರ್ಟಿ ಅರೇಂಜ್ ಆಗಿದೆ. ಆ ಪಾರ್ಟಿಗೆ ಎಂಟರ್ ಆಗೋದಕ್ಕೆ ಈ ಪಾಸ್ ತಗೊಂಡಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಕಾಮನ್ ಆಗಿ ಈ ತರದ ಪಾರ್ಟಿಗೆ ಒಂಟಿಯಾಗಿ ಯಾರು ಕೂಡ ಹೋಗಲ್ಲ. ಖಂಡಿತ ಮೇಘನ ಬಾಯ್ ಫ್ರೆಂಡ್ ಜೊತೆನೆ ಹೋಗೋ ಪ್ಲಾನ್ ಮಾಡಿರ್ಬೋದು. ಇನ್ನೊಂದು ಪಾಸ್ ಖಂಡಿತ ಇವಳು ಬಾಯ್ ಫ್ರೆಂಡ್ ತಗೊಂಡೋಗಿದ್ದಾನೆ ಅನ್ಸುತ್ತೆ. ಈ ಹುಡುಗಿ ಯಾರು? ಇವಳಿಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾರಾ ಇಲ್ವಾ ಅನ್ನೋದನ್ನ ಕಂಡು ಹಿಡಿಬೇಕು. ಇವಳ ಬ್ಯಾಕ್ ಗ್ರೌಂಡ್ ನ ಪೂರ್ತಿಯಾಗಿ ಚೆಕ್ ಮಾಡಿ ಅಂತ ಅಂಕಿತ್ಗೆ ಹೇಳ್ತಾರೆ. ಯಾಕಂದ್ರೆ ಇವ್ರಿಗೆ ಒಂದು ಡೌಟ್ ಇದೆ, ಮೇಘನ ಬಾಯ್ ಫ್ರೆಂಡೇ ಇವಳನ್ನ ಕೊಲೆ ಮಾಡಿರ್ಬೋದು ಅಂತ. ಈಗ ನಮ್ಗೆ ಓಡ್ಕಾ ಡೈರೀಸ್ ಅನ್ನುವ ಹೋಟೆಲ್ ನ ತೋರಿಸ್ತಾರೆ. ಆ ಹೋಟೆಲ್ಗೆ ಇಬ್ರು ಲವರ್ಸ್ ಬರ್ತಾರೆ. ಮ್ಯಾನೇಜರ್ ಅವ್ರನ್ನ ರೂಮ್ ಗೆ ಕರ್ಕೊಂಡು ಹೋಗಿ, ಇವತ್ತು ರಾತ್ರಿ ನಮ್ ಹೋಟೆಲ್ ನಲ್ಲಿ ಪಾರ್ಟಿ ಇದೆ, ಮಿಸ್ ಮಾಡದೆ ಬನ್ನಿ ಅಂತ ಇಬ್ರಿಗೂ ಪಾಸ್ ಕೊಡ್ತಾರೆ. ನೆಕ್ಸ್ಟ್ ರೋನಿ ಕಾವ್ಯ ಅನ್ನುವ ಕಪಲ್ ನ ತೋರಿಸ್ತಾರೆ. ಈ ರೋನಿ ಕ್ಯಾರೆಕ್ಟರ್ ಸರಿ ಇಲ್ಲ. ಕಾವ್ಯನ್ನ ಡೇಟಿಂಗ್ ಅಂತ ಕರ್ಕೊಂಡ್ ಬಂದು ಬೇರೆ ಹುಡುಗಿ ಜೊತೆ ಸೀಕ್ರೆಟ್ ಆಗಿ ಚಾಟ್ ಮಾಡ್ತಾ ಇದ್ದಾನೆ. ಕಾವ್ಯ ಹೇಳ್ತಾಳೆ, ನಾನ್ ಇದೇ ಫಸ್ಟ್ ಟೈಮ್ ಡೇಟಿಂಗ್ ಬಂದಿರೋದು ಅಂತ. ಅದಕ್ಕೆ ರೋನಿ, ನಾನ್ ಕೂಡ ಇದೇ ಫಸ್ಟ್ ಟೈಮ್. ನಿಮ್ ತಾಯಿಗೆ ಈ ವಿಷಯ ಗೊತ್ತಾದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಕಾವ್ಯ ಹೇಳ್ತಾಳೆ, ನಮ್ ತಾಯಿಗೆ ಲವ್ ವಿಷಯ ಗೊತ್ತಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಈ ರೀತಿ ಡೇಟಿಂಗ್ ಬಂದಿರೋ ವಿಷಯ ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇ ಅಂತ. ಹಾಗೆ ಕಟ್ ಮಾಡಿ ಅಶ್ವಿನಿ ದೀಕ್ಷಿತ್ ಅವ್ರನ್ನ ತೋರಿಸ್ತಾರೆ. ಮೇಘನ ಡೆತ್ ಆಗಿರೋದ್ರಿಂದ ಅಪಾರ್ಟ್ಮೆಂಟ್ ನ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾ ಇದ್ದಾರೆ. ಈ ಫುಟೇಜಸ್ ಇಂದ ಗೊತ್ತಾಗೋದು ಏನಂದ್ರೆ, ಮೇಘನ ಕಾರ್ ಇಳಿದು ರೂಮ್ ಹತ್ರ ಬರುವಾಗ ಅಶ್ವಿನಿ ದೀಕ್ಷಿತ್ ಅವರು ಒಂದು ವಿಷಯನ ನೋಟ್ ಮಾಡ್ತಾರೆ. ಅವಳ ಕೈಯಲ್ಲಿ ರಿಡೆಂಪ್ಷನ್ ಆಫ್ ದ ಮರ್ಡರರ್ ಅನ್ನುವ ಬುಕ್ ಇದೆ. ಅದೊಂದು ನಾವೆಲ್. ಹಾಗೇನೆ ಓಡ್ಕಾ ಡೈರೀಸ್ ಹೋಟೆಲ್ ನಲ್ಲಿ ನಡೆಯೋ ಪಾರ್ಟಿಗೆ ಹೋಗೋದಕ್ಕೆ 2 ಪಾಸ್ ತಗೊಂಡಿರ್ತಾಳೆ. ಅದು ಕೂಡ ಬುಕ್ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಇವಳು ಲಿಫ್ಟ್ ಇಂದ ರೂಮ್ ಹತ್ರ ಬರುವಾಗ ಯಾರೋ ಇವಳು ಕೈ ಹಿಡಿದು ರೂಮ್ ಒಳಗಡೆ ಎಳ್ಕೊಂಡಿದ್ದಾರೆ. ಅದು ಯಾರು ಅಂತ ಗೊತ್ತಿಲ್ಲ.
ಅಶ್ವಿನಿ ದೀಕ್ಷಿತ್ ಅವ್ರಿಗೆ ಕನ್ಫ್ಯೂಸ್ ಆಗ್ತಿದೆ, ಯಾರು ಮೇಘನ ಕೈ ಹಿಡಿದು ಎಳ್ದಿರೋದು ಅಂತ. ಕಿಲ್ಲರ ಅಥವಾ ಬಾಯ್ ಫ್ರೆಂಡಾ? ಹಾಗಾದ್ರೆ ಕಿಲ್ಲರೇ ಅವಳ ಬಾಯ್ ಫ್ರೆಂಡ್ ಆಗಿರ್ಬೋದು ಅಂತ. ಅಷ್ಟರಲ್ಲಿ ಅಂಕಿತ್ ಅಲ್ಲಿಗೆ ಬಂದು ಹೇಳ್ತಾನೆ, ಸರ್ ನೀವು ಗೆಸ್ ಮಾಡಿದ್ದು ಕರೆಕ್ಟ್. ಮೇಘನಾಗೆ ವಿವೇಕ್ ಅನ್ನುವ ಬಾಯ್ ಫ್ರೆಂಡ್ ಇದ್ದಾನೆ. ನೀವು ಗೆಸ್ ಮಾಡಿರೋ ಹಾಗೆ ಒಂದು ಪಾಸ್ ಇವನ್ ಹತ್ರನೇ ಇರಬಹುದು. ಅದಕ್ಕೆ ನಮ್ಗೆ ಮೇಘನ ಫ್ಲಾಟ್ ನಲ್ಲಿ ಒಂದು ಪಾಸ್ ಮಾತ್ರ ಸಿಕ್ಕಿತ್ತು. ಇವನೇ ಮೇಘನ ಅವ್ರನ್ನ ಕೊಲೆ ಮಾಡಿರ್ಬೋದು ಅಂತ. ಫಸ್ಟ್ ವಿವೇಕ್ ಎಲ್ಲಿದ್ದಾನೆ ಕಂಡು ಹಿಡೀರಿ ಅಂತ ಅಂಕಿತ್ಗೆ ಹೇಳ್ತಾರೆ. ಈಗ ನಮ್ಗೆ ಆ ವಿವೇಕ್ ನ ತೋರಿಸ್ತಾರೆ. ಇವನು ಅದೇ ಹೋಡ್ಕಾ ಡೈರೀಸ್ ಹೋಟೆಲ್ ನಲ್ಲಿ ನಡೆಯೋ ಪಾರ್ಟಿಗೆ ಹೋಗಿರ್ತಾನೆ. ಫುಲ್ ಡ್ರಿಂಕ್ಸ್ ಮಾಡಿ ಯಾವ ಹುಡುಗಿ ಒಂಟಿಯಾಗಿದ್ದಾಳೆ ಅಂತ ನೋಡ್ತಾ ಇರುವಾಗ ಒಂದು ಹುಡುಗಿ ಒಂಟಿಯಾಗಿರೋದ್ನ ನೋಡಿ, ನೀನ್ ನೋಡೋದಕ್ ತುಂಬಾ ಚೆನ್ನಾಗಿದ್ಯಾ ಅಂತ ಹೇಳ್ತಾನೆ. ಹೀಗೆ ಅವಳ ಬ್ಯೂಟಿ ಬಗ್ಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ರಿಂದ ಅವಳಿಗೆ ಇಂಪ್ರೆಸ್ ಆಗುತ್ತೆ. ಇವಳು ಕೂಡ ನನ್ನ ಹೆಸರು ರೋಶಿಣಿ ಅಂತ ಪರಿಚಯ ಮಾಡ್ಕೊತಾಳೆ. ಪಾರ್ಟಿ ಬೇರೆ ಮುಗಿತಾ ಬಂತು, ಮುಂದೇನ್ ಮಾಡೋದು ಅಂತ ಕೇಳಿದಾಗ ಆಗ ವಿವೇಕ್ ಹೇಳ್ತಾನೆ, ನಾವೊಂದು ಲಾಂಗ್ ಡ್ರೈವ್ ಹೋಗೋಣ ಅಂತ. ಅವಳು ಕೂಡ ಒಪ್ಕೊಂಡಿದ್ರಿಂದ ಇಬ್ರು ಕಾರ್ ನಲ್ಲಿ ಹೊರಡುತ್ತಾರೆ. ಅವರು ಹೋದ್ಮೇಲೆ ಅಶ್ವಿನಿ ದೀಕ್ಷಿತ್ ಹಾಗೂ ಅವ್ರ ಟೀಮ್ ಅವರು ಹೋಟೆಲ್ಗೆ ಬರ್ತಾರೆ. ಒಳಗಡೆ ಹೋಗಿ ವಿವೇಕ್ ಅನ್ನುವ ವ್ಯಕ್ತಿನ ಹುಡ್ಕೊಂಡ್ ಬಂದಿದ್ದೀವಿ, ನಮ್ ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಅವನಿದ್ದಾನೆ ಅಂತ ಅವನ್ ಫೋಟೋ ತೋರಿಸ್ತಾರೆ. ಹಾಗೇನೆ ಪಾರ್ಟಿ ನಡೀತಾ ಇರೋ ಜಾಗಕ್ಕೆ ಹೋಗಿ ಮ್ಯಾನೇಜರ್ ನ ಎಂಕ್ವೈರಿ ಮಾಡ್ತಾರೆ. ಆಗ ಅವರಿಬ್ರು ಲಾಂಗ್ ಡ್ರೈವ್ ಹೋಗ್ತಿರೋದಾಗಿ ಮಾತಾಡ್ಕೊತಾ ಇದ್ರು. ನೀವು ಹೇಳ್ತಿರೋ ವಿವೇಕ್ ಜೊತೆಲಿ ಒಂದು ಹುಡುಗಿ ಇದ್ಲು ಅಂತ ಪಾರ್ಟಿಲಿ ಇದ್ದ ಒಬ್ಬ ವ್ಯಕ್ತಿ ಹೇಳ್ತಾನೆ. ವಿವೇಕ್ ತುಂಬಾ ದೂರ ಹೋಗಿರೋ ಸಾಧ್ಯತೆ ಕಮ್ಮಿ, ನಾವು ಅವರಿಬ್ಬರನ್ನ ಕಂಡು ಹಿಡಿಬೇಕು ಅಂತ ಹೇಳ್ತಾರೆ. ಹಾಗೇನೆ ಶಿಖಾ ಅವ್ರಿಗೆ ಕಾಲ್ ಮಾಡಿ, ಸಾರಿ ಶಿಖಾ, ನಾನು ನಿನ್ಗೆ ಹೇಳ್ದೆ ಹೊರಟು ಬಿಟ್ಟೆ, ನೀನ್ ಊಟ ಮಾಡಿ ಮಲ್ಕೋ, ನಾನ್ ಬರೋದ್ ಲೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ಕಾವ್ಯ ಹಾಗೂ ರೋನಿನ ತೋರಿಸ್ತಾರೆ. ಕಾವ್ಯ ಹೇಳ್ತಾಳೆ, ಫಸ್ಟ್ ಟೈಮ್ ಡೇಟಿಂಗ್ ಬಂದಿರೋದ್ರಿಂದ ಭಯ ಆಗ್ತಿದೆ, ಅಂದ್ರೂ ಇದೊಂಥರ ಚೆನ್ನಾಗಿದೆ ಅಂತ. ಅಷ್ಟರಲ್ಲಿ ಅವ್ರ ತಾಯಿ ಕಾಲ್ ಮಾಡಿದ್ರಿಂದ ಕಾವ್ಯ ಹೊರಗಡೆ ಬರ್ತಾಳೆ. ಕಟ್ ಮಾಡಿದ್ರೆ ಇದಕ್ಕೂ ಮುಂಚೆ ಈ ಹೋಟೆಲ್ಗೆ ಇಬ್ರು ಲವರ್ಸ್ ಬಂದಿದ್ರು ಅಲ್ವಾ, ಅವರಿಬ್ರು ಈಗ ಈ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಇವನು ಫೋನ್ ಅಲ್ಲಿ ಮಾತಾಡ್ತಾ ಆಪೋಸಿಟ್ ರೂಮ್ ನಲ್ಲಿ ಒಂದು ಹುಡುಗಿ ಡ್ರೆಸ್ ಚೇಂಜ್ ಮಾಡ್ತಾ ಇರೋದನ್ನ ನೋಡ್ತಾನೆ. ಅಷ್ಟರಲ್ಲಿ ಅವ್ನ್ ಲವರ್ ಬಂದಿದ್ರಿಂದ ಇಬ್ರು ಪಾರ್ಟಿಗೆ ಹೋಗ್ತಾರೆ. ಈಗ ನಮ್ಗೆ ವಿವೇಕ್ ಹಾಗೂ ರೋಶಿಣಿ ಅವ್ರನ್ನ ತೋರಿಸ್ತಾರೆ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ನೀನ್ ಕರೆದ ತಕ್ಷಣ ಹೊರಟು ಬಂದ್ಬಿಟ್ಟೆ, ನೀನ್ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್, ನಾನೊಬ್ಬ ಕಿಲ್ಲರ್. ಓ ಹೌದಾ, ನೀನ್ ಯಾರನ್ನ ಕೊಲೆ ಮಾಡ್ತೀಯಾ? ಆಗ ವಿವೇಕ್ ಹೇಳ್ತಾನೆ, ನಿನ್ನಂತ ಸುಂದರವಾದ ಹುಡುಗಿರ್ನ ಕೊಲೆ ಮಾಡ್ತೀನಿ, ಆದ್ರೆ ಈಗ ನಿನ್ನ ಕೊಲೆ ಮಾಡಲ್ಲ ಅಂತ ಇಬ್ರು ತಮಾಷೆಯಾಗಿ ಮಾತಾಡ್ಕೊಂಡು ಹೋಗ್ತಿರುವಾಗ ವಿವೇಕ್ ಅವಳ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆಗ ರೋಶಿಣಿ ಹೇಳ್ತಾಳೆ, ಸಿಚುವೇಶನ್ ನ ಅಡ್ವಾಂಟೇಜ್ ಆಗಿ ತಗೊಂಡು ಹೀಗೆಲ್ಲ ನಡ್ಕೋಬೇಡ, ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಈ ಕಡೆ ಪಾರ್ಟಿನಲ್ಲಿ ಕಾವ್ಯ ಅವ್ರ ತಾಯಿ ಕಾಲ್ ಮಾಡಿದ್ರಿಂದ ಹೊರಗಡೆ ಹೋಗಿದ್ಲು ಅಲ್ವಾ, ಈಗ ಮತ್ತೆ ಪಾರ್ಟಿಗೆ ಬಂದು ನೋಡಿದ್ರೆ ಅವಳ ಬಾಯ್ ಫ್ರೆಂಡ್ ಅಂದ್ರೆ ರೋನಿ ಬೇರೆ ಹುಡುಗಿ ಜೊತೆ ಡಾನ್ಸ್ ಮಾಡ್ತಾ ಅವಳಿಗೆ ಕಿಸ್ ಕೂಡ ಮಾಡ್ತಾನೆ. ಇದನ್ನ ನೋಡಿ ಕಾವ್ಯಗೆ ತುಂಬಾ ಹರ್ಟ್ ಆಗುತ್ತೆ. ನೀನು ನನ್ಗೆ ಮೋಸ ಮಾಡ್ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಇದೇ ಪಾರ್ಟಿನಲ್ಲಿ ಈ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದಿದ್ದ ಕಪಲ್ ಕೂಡ ಇದ್ದಾರೆ. ಅಷ್ಟೇ ಅಲ್ಲದೆ ವಿವೇಕ್ ಜೊತೆ ಹೋಗಿದ್ದ ರೋಶಿಣಿ ಕೂಡ ಇದ್ದಾಳೆ. ಆದ್ರೆ ವಿವೇಕ್ ಕಾಣಿಸ್ತಾ ಇಲ್ಲ. ಕಟ್ ಮಾಡಿದ್ರೆ ಅಶ್ವಿನಿ ದೀಕ್ಷಿತ್ ಮನೆಗೆ ಹೋಗ್ತಾರೆ. ಶಿಖಾ ಬೇಜಾರ್ ಮಾಡ್ಕೊಂಡಿರೋದ್ರಿಂದ ವೈಫ್ಗೆ ಸಮಾಧಾನ ಮಾಡ್ತಾರೆ. ಮಾರ್ನಿಂಗ್ ಸ್ಟೇಷನ್ ಇಂದ ಅಶ್ವಿನಿ ದೀಕ್ಷಿತ್ ಅವ್ರಿಗೆ ಒಂದು ಕಾಲ್ ಬರುತ್ತೆ, ಬೇಗ ಸ್ಪಾಟ್ಗೆ ಹೋಗಿ, ಅಲ್ಲಿ ಯಾರೋ ವಿವೇಕ್ ನ ಕೊಲೆ ಮಾಡಿದ್ದಾರಂತೆ ಅಂತ. ಅಶ್ವಿನಿ ದೀಕ್ಷಿತ್ ಹೊರಟು ಸ್ಪಾಟ್ಗೆ ಹೋಗಿ ನೋಡಿದಾಗ ಅಲ್ಲಿ ವಿವೇಕ್ ನ ಕಾರ್ ಇದೆ. ಹಾಗೇನೆ ಸೇಮ್ ಬುಕ್ ಅಂದ್ರೆ ಮೇಘನ ಹತ್ರ ಇದ್ದ ರಿಡೆಂಪ್ಷನ್ ಆಫ್ ದ ಮರ್ಡರರ್ ಸೇಮ್ ನಾವೆಲ್ ಇಲ್ಲೂ ಕೂಡ ಇದೆ. ಕಾಡಲ್ಲಿ ಸರ್ಚ್ ಮಾಡಿದಾಗ ಯಾರೋ ವಿವೇಕ್ ನ ಕೊಲೆ ಮಾಡಿ ತಲೆ ಕೆಳಗಾಗಿ ನೇತ್ ಹಾಕಿರ್ತಾರೆ. ಯಾರು ಕೊಲೆ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ವೋಡ್ಕಾ ಡೈರೀಸ್ ಹೋಟೆಲ್ ಇಂದ ಒಂದು ಕಾಲ್ ಬರುತ್ತೆ, ಅಲ್ಲೂ ಕೂಡ ಒಂದು ಕೊಲೆ ನಡೆದಿದೆ ಅಂತ. ಹೋಟೆಲ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಸತ್ತೋಗಿರೋದು ಯಾರಂದ್ರೆ, ಈ ಹೋಟೆಲ್ಗೆ ಫಸ್ಟ್ ಒಂದು ಕಪಲ್ ಬಂದಿದ್ರು ನೆನ್ಪಿದ್ಯಾ, ಅದ್ರಲ್ಲಿ ಹುಡುಗ ಮಾತ್ರ ಸತ್ತೋಗಿರ್ತಾನೆ. ಅವನ್ ಗರ್ಲ್ ಫ್ರೆಂಡ್ ಅಲ್ಲೇ ಕೂತ್ಕೊಂಡು ಹುಚ್ಚಿ ತರ ಏನೇನೋ ಮಾತಾಡ್ತಾ ಇದ್ದಾಳೆ. ಯಾರು ಕೊಲೆ ಮಾಡಿದ್ದು ನಿನ್ ಬಾಯ್ ಫ್ರೆಂಡ್ ನ ಅಂತ ಕೇಳಿದಾಗ ಎಲ್ಲದಕ್ಕೂ ಆ ಹುಡುಗಿನೇ ಕಾರಣ, ಅವಳೇ ನನ್ ಬಾಯ್ ಫ್ರೆಂಡ್ ನ ಕೊಲೆ ಮಾಡಿರೋದು ಅಂತ. ಸೊ ಇವಳು ಬಾಯ್ ಫ್ರೆಂಡ್ ಡೆಡ್ ಬಾಡಿನ ನೋಡಿದ್ಮೇಲೆ ಶಾಕ್ ನಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ. ಯಾರಾದ್ರೂ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅಂತ ಅಶ್ವಿನಿ ದೀಕ್ಷಿತ್ ಹೇಳ್ತಾರೆ. ಇದೇ ಟೈಮ್ ಹೋಟೆಲ್ ನ ಔಟ್ ಸೈಡ್ ನಲ್ಲಿ ಒಂದು ಬಾಡಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲೋಗ್ ನೋಡಿದ್ರೆ ರೋನಿನ ಯಾರೋ ಕೊಲೆ ಮಾಡಿ ಐಸ್ ಒಳಗಡೆ ಹಾಕಿದ್ದಾರೆ. ಅಶ್ವಿನಿ ದೀಕ್ಷಿತ್ಗೆ ತಲೆ ಕೆಟ್ಟು ಹೋಗ್ತಿದೆ, ಏನು ಬ್ಯಾಕ್ ಟು ಬ್ಯಾಕ್ ಕೊಲೆಗಳು ನಡೀತಾ ಇದೆ, ಯಾರು ಇದನ್ನೆಲ್ಲ ಮಾಡ್ತಿರೋದು ಅಂತ. ಈಗ ಯಾರೋ ಒಂದು ಹುಡುಗಿ ಅಶ್ವಿನಿ ದೀಕ್ಷಿತ್ ಅವ್ರಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ರೋಶಿಣಿ. ನೋಡಿ ಮಿಸ್ಟರ್ ಎಸಿಪಿ, ನಿಮ್ಮಿಂದ ಈ ಕೊಲೆ ಕೇಸ್ನ ಕ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ, ಸಾಧ್ಯ ಆದ್ರೆ ಕಂಡು ಹಿಡೀರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಸೊ ಹಾಗಾದ್ರೆ ಈ ಕೊಲೆಗಳನ್ನ ಮಾಡ್ತಾ ಇರೋದು ಇವಳೇನಾ ಅಂತ ಅಶ್ವಿನಿ ದೀಕ್ಷಿತ್ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಶಿಖಾ ಅವರಿಗೆ ಕಾಲ್ ಮಾಡಿದಾಗ ಶಾಕಿಂಗ್ಲಿ ಪಿಕ್ ಮಾಡಿರೋದು ರೋಶಿಣಿ ಅವರೇ. ಯಾರ್ ನೀನು, ಯಾಕೆ ನನ್ ವೈಫ್ ಫೋನ್ ನ ತಗೊಂಡಿದ್ಯಾ ಅಂತ ಕೇಳಿದಾಗ ಸಾಧ್ಯ ಆದ್ರೆ ನಿನ್ ವೈಫ್ ನ ಕಂಡು ಹಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ.
ತಕ್ಷಣ ಹೊರಟು ಮನೆಗೆ ಹೋಗುವಾಗ ಸಿಗ್ನಲ್ ನಲ್ಲಿ ಗಾಡಿ ನಿಲ್ಲುತ್ತೆ. ಆಗ ಅಲ್ಲಿಗೆ ಒಬ್ಬ ಸೇಲ್ಸ್ ಮ್ಯಾನ್ ಬಂದು ಬುಕ್ಸ್ ತಗೊಳ್ಳಿ ಅಂತ ಹೇಳ್ತಾನೆ. ಇವರು ಬೇಡ ಅಂತ ಹೇಳ್ತಾರೆ. ಆದ್ರೆ ಸೇಲ್ಸ್ ಮ್ಯಾನ್ ಫೋರ್ಸ್ ಮಾಡಿದ್ರಿಂದ ಇವರು ಅವನ್ನ ತಳ್ಳಿಬಿಡ್ತಾರೆ. ಇದ್ರಿಂದ ಬುಕ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಅಲ್ಲಿ ರೋಶಿನಿ ಕೆಳಗಡೆ ಬಿದ್ದಿದ್ದ ಬುಕ್ಸ್ ಎಲ್ಲ ತೆಗೆದು ಸೇಲ್ಸ್ ಮ್ಯಾನ್ ಗೆ ಕೊಡ್ತಾಳೆ. ಅದ್ರಲ್ಲಿ ರಿಡಂಪ್ಷನ್ ಆಫ್ ದ ಮರ್ಡರರ್ ಅನ್ನುವ ಅದೇ ನಾವೆಲ್ ಕೂಡ ಇದೆ. ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಗೆ ಇಷ್ಟ ಆಗ್ಬೋದು, ಟ್ರೈ ಮಾಡಿ ನೋಡಿ ಅಂತ ರೋಶಿನಿ ಹೇಳ್ತಾಳೆ. ಇವಳು ವಾಯ್ಸ್ ನ ಕೇಳಿ ಸೇಮ್ ವಾಯ್ಸ್ ನ ಎಲ್ಲೋ ಕೇಳಿದ್ದೀನಲ್ಲ, ಅಷ್ಟೇ ಅಲ್ಲದೆ ಈ ಬುಕ್ ನ ಪದೇ ಪದೇ ತುಂಬಾ ಸಲ ನೋಡಿದ್ದೀನಿ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಆಗ ಗ್ರೀನ್ ಸಿಗ್ನಲ್ ಹಾಕಿದ್ರಿಂದ ಹಿಂದೆ ಇದ್ದ ತುಂಬಾ ಜನ ಗಾಡಿ ತೆಗೀರಿ ಅಂತ ಕಿರ್ಚಾಡ್ತಾ ಇದ್ದಾರೆ. ಸರಿ ಇರಿ ಗಾಡಿ ತೆಗಿತೀನಿ ಅಂತ ನೋಡಿದ್ರೆ ಆ ಸೇಲ್ಸ್ ಮ್ಯಾನ್ ಹಾಗೂ ರೋಶಿನಿ ಇಬ್ರು ಕಾಣಿಸ್ತಾ ಇಲ್ಲ. ಇಲ್ಲಿ ಒಂದು ಹುಡುಗಿ ಹಾಗೂ ಸೇಲ್ಸ್ ಮ್ಯಾನ್ ಇದ್ರಲ್ಲ, ನೋಡಿದ್ರ ಅಂತ ಕೇಳಿದಾಗ ಅಲ್ಲಿದ್ದವರು ಇಲ್ಲ ಅಂತ ಹೇಳ್ತಾರೆ. ನೇರವಾಗಿ ಮನೆಗ್ ಬಂದು ಶಿಕಾಗೋಸ್ಕರ ಹುಡುಕ್ತಾ ಇದ್ದಾರೆ. ಆಗ ಅಶ್ವಿನಿ ದೀಕ್ಷಿತ್ ಅವ್ರಿಗೆ ಅನ್ನೋನ್ ನಂಬರ್ ಇಂದ ಕಾಲ್ ಬರುತ್ತೆ. ಆದ್ರೆ ಇವರು ಕಾಲ್ ಪಿಕ್ ಮಾಡದೆ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ರೂಮ್ ಪೂರ್ತಿ ಹೊಗೆ ತುಂಬಿದೆ. ಇದರಿಂದ ಅಶ್ವಿನಿ ದೀಕ್ಷಿತ್ ಅನ್ಕಾನ್ಶಿಯಸ್ ಆಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಅಶ್ವಿನಿ ದೀಕ್ಷಿತ್ ಮಾರ್ಚುರಿಗೆ ಹೋಗಿ ಇದುವರೆಗೂ ಕೊಲೆ ಆಗಿರೋ ವ್ಯಕ್ತಿಗಳ ಡೆಡ್ ಬಾಡೀಸ್ ನ ನೋಡ್ತಾ ಇದ್ದಾರೆ. ಹೀಗೆ 1 by 1 ನೋಡ್ತಾ ಇರುವಾಗ ಟೋಟಲ್ 5 ಡೆಡ್ ಬಾಡೀಸ್ ಇದೆ. ಇದುವರೆಗೂ 4 ಜನ ಸತ್ತೋದ್ರು. ಇದ್ಯಾವ್ದು ಎಕ್ಸ್ಟ್ರಾ 5ನೇ ಡೆಡ್ ಬಾಡಿ ಇದೆಯಲ್ಲ ಅಂತ ಅಲ್ಲೋಗಿ ನೋಡಿದ್ರೆ ಅದು ಅಶ್ವಿನಿ ದೀಕ್ಷಿತ್ ಅವ್ರ ಡೆಡ್ ಬಾಡಿನೇ ಆಗಿರುತ್ತೆ. ಇದನ್ನ ನೋಡಿ ಇವರಿಗೆ ತುಂಬಾ ಗಾಬರಿ ಆಗುತ್ತೆ. ಎಚ್ಚರಿಕೆ ಆದಾಗ ಮನೇಲಿದ್ದಾರೆ. ಹೊರಗಡೆ ಬಂದು ನೋಡಿದ್ರೆ ಬೆಡ್ ಎಲ್ಲ ಇದೆ. ಹಾಗೇನೆ ಶಿಖಾನ ಯಾರೋ ಕೊಲೆ ಮಾಡಿದ್ದಾರೆ. ಆಕ್ಚುಲಿ ಇದು ಕೂಡ ಅಶ್ವಿನಿ ದೀಕ್ಷಿತ್ ಅವರಿಗೆ ಬಂದ ಕನ್ಸು. ಅಷ್ಟ್ರಲ್ಲಿ ಅಂಕಿತ್ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಇವರು ಜೇಬಿಂದ ಫೋನ್ ತೆಗಿತಾರೆ. ನೋಡಿದ್ರೆ ಆ ಫೋನ್ ಹೊಡೆದೋಗಿದೆ. ಯಾರೋ ನನ್ನ ವೈಫ್ ನ ಕಿಡ್ನಾಪ್ ಮಾಡಿದ್ದಾರೆ. ಈ ಫೋನ್ಗೆ ಕೊನೆಯದಾಗಿ ಯಾರೋ ಕಾಲ್ ಮಾಡಿದ್ರು, ಆ ಕಾಲ್ ಹಿಸ್ಟ್ರಿನ ಚೆಕ್ ಮಾಡು, ಹಾಗೇನೆ ಈ ನಂಬರ್ ನ ಟ್ರೇಸ್ ಔಟ್ ಮಾಡು ಅಂತ ಅವನ್ನ ಅಲ್ಲಿಂದ ಕಳಿಸ್ತಾರೆ. ಈಗ ಅಶ್ವಿನಿ ದೀಕ್ಷಿತ್ ನೇರವಾಗಿ ಆ ಹೋಟೆಲ್ಗೆ ಹೋಗಿ ನೋಡಿದ್ರೆ ಯಾರೋ ಚಿಕ್ಕ ಹುಡುಗನಿಗೆ ಬರ್ಡೇ ಅನ್ಸುತ್ತೆ. ಕಾವ್ಯ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. ಇವ್ರಿಗೆ ಏನು ಅರ್ಥ ಆಗ್ತಿಲ್ಲ. ಈ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಹೋಟೆಲ್ ನ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿದ್ದೆ, ಮತ್ತೆ ಹೇಗ್ ಓಪನ್ ಮಾಡಿದ್ರು ಅಂತ ಒಳಗಡೆ ಹೋಗಿ ಮ್ಯಾನೇಜರ್ ಜೊತೆ ಗಲಾಟೆ ಮಾಡ್ತಾರೆ. ಯಾಕೆ ಓಪನ್ ಮಾಡಿದ್ರಿ ಅಂತ. ನಾವ್ ಯಾಕೆ ಹೋಟೆಲ್ ನ ಕ್ಲೋಸ್ ಮಾಡ್ಬೇಕು? ಅದಕ್ಕೆ ಅಶ್ವಿನಿ ದೀಕ್ಷಿತ್ ನನ್ ಪರ್ಮಿಷನ್ ಇಲ್ದೆ ಹೋಟೆಲ್ ಯಾಕೆ ಓಪನ್ ಮಾಡಿದ್ರಿ ಅಂತ. ನಮ್ ಹತ್ರ ಲೈಸೆನ್ಸ್ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನಡೆದಿರೋ ಕೊಲೆಗಳನ್ನ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಬಾ ನನ್ ಜೊತೆ ಅಂತ ಈ ಹೋಟೆಲ್ಗೆ ಫಸ್ಟ್ ಟೈಮ್ ಒಂದು ಕಪಲ್ ಬಂದಿದ್ರು ನೆನ್ಪಿದ್ಯಾ? ಆ ರೂಮ್ಗೆ ಹೋಗಿ ಡೋರ್ ನಾಕ್ ಮಾಡಿದಾಗ ಆ ಹುಡುಗಿನೇ ಡೋರ್ ಓಪನ್ ಮಾಡ್ತಾಳೆ. ಅವಳು ನಾರ್ಮಲ್ ಆಗಿನೇ ಮಾತಾಡ್ತಾ ಇದ್ದಾಳೆ. ಯಾರ್ ನೀವು, ಏನ್ ಬೇಕು ಅಂತ. ಹೋ, ನಿನ್ಗೆ ಎಲ್ಲ ಸರಿಯಾಗೋಯ್ತಾ? ಅವತ್ತು ಮೆಂಟಲಿ ಡಿಸ್ಟರ್ಬ್ ಆದಂಗೆ ನಡ್ಕೋತಾ ಇದ್ದೆ ಅಲ್ವಾ ನೀನು? ಆ ಕಿಲ್ಲರ್ ಯಾರು ನೋಡ್ದ ಅಂತ. ಅದಕ್ಕೆ ಇವಳು ಯಾವ ಕಿಲ್ಲರ್, ಏನ್ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅಷ್ಟ್ರಲ್ಲಿ ಅವಳ ಬಾಯ್ ಫ್ರೆಂಡ್ ಬರ್ತಾನೆ. ಅಂದ್ರೆ ಅವನು ಸತ್ತಿಲ್ಲ. ಅಶ್ವಿನಿ ದೀಕ್ಷಿತ್ಗೆ ತಲೆ ಕೆಟ್ಟು ಹೋಗುತ್ತೆ. ನೀನ್ ಆಲ್ರೆಡಿ ಸತ್ತೋಗಿದ್ದೆ ಅಲ್ವಾ, ಮತ್ತೆ ಹೇಗ್ ಜೀವಂತವಾಗಿ ಬಂದೆ? ನೀನ್ ಸತ್ತೋಗಿದ್ರಿಂದ ನಿನ್ ಗರ್ಲ್ ಫ್ರೆಂಡ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ಲು ಅಂತ. ಇದನ್ ಕೇಳಿ ಇವ್ರಿಗೆ ತುಂಬಾ ಕೋಪ ಬರುತ್ತೆ. ಬೈದು ಹೊರಗಡೆ ಕಳಿಸ್ತಾರೆ. ಇವ್ರಿಗೆ ಏನು ಅರ್ಥ ಆಗ್ತಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಸತ್ತೋದವ್ರು ಹೇಗೆ ಜೀವಂತವಾಗಿ ಬರ್ತಾ ಇದ್ದಾರೆ ಅಂತ. ಅಷ್ಟ್ರಲ್ಲಿ ಅಂಕಿತ್ ಬರ್ತಾನೆ. ನೀನ್ ಫಸ್ಟ್ ಮಾರ್ಚುರಿಗೆ ಹೋಗಿ ಆ ಸತ್ತೋಗಿರೋ ಡೆಡ್ ಬಾಡೀಸ್ ಗಳ ಫೋಟೋಸ್ ನನ್ಗೆ ಬೇಕು, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಾ ಅಂತ. ಈಗ ಅಲ್ಲಿಂದ ಹೋಗುವಾಗ ವಿವೇಕ್ ನ ಕಾರ್ ಬರುತ್ತೆ. ಇವನು ಕೂಡ ಸತ್ತೋದ ಅಲ್ವಾ, ಮತ್ತೆ ಹೇಗೆ ಆ ಕಾರ್ ಬರ್ತಿದೆ ಅಂತ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದ್ರೆ ಆ ಕಾರಿಂದ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮೇಘನಾ ಅಂತ ಒಂದು ಹುಡುಗಿ ಸತ್ತೋಗಿದ್ಲು ಅಲ್ವಾ, ಅವಳು ಕಾರಿಂದ ಇಳಿತಾಳೆ. ಇವಳು ಹೇಗೆ ಜೀವಂತವಾಗಿ ಬಂದ್ಲು? ನಿನ್ ಹೆಸರು ಮೇಘನಾ ಅಲ್ವಾ ಅಂತ ಕೇಳಿದಾಗ ಹೌದು, ನೀವ್ಯಾರು ಅಂತ ಕೇಳ್ತಾಳೆ. ನೀನ್ ಸತ್ತೋಗಿದ್ದೆ, ಮತ್ತೆ ಹೇಗ್ ಜೀವಂತವಾಗಿ ಬಂದೆ ಅಂತ. ಇದನ್ ಕೇಳಿ ಇವಳಿಗೆ ತುಂಬಾ ಕೋಪ ಬರುತ್ತೆ. ನೀನೇನು ಹುಚ್ಚಾನ? ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಪೊಲೀಸ್ಗೆ ಕಾಲ್ ಮಾಡ್ತಾಳೆ. ಸೇಮ್ ಟೈಮ್ ಅಲ್ಲಿಗೆ ವಿವೇಕ್ ಬರ್ತಾನೆ. ಲೋ, ನೀನ್ ಕೂಡ ಸತ್ತೋಗಿದ್ದೆ ಅಲ್ವಾ ಅಂತ. ಯಾರ್ ನೀನು? ಯಾಕೆ ಹುಡುಗಿ ಜೊತೆ ಗಲಾಟೆ ಮಾಡ್ತಾ ಇದ್ಯಾ? ನೀನ್ ಹೇಳ್ದಂಗೆ ನಾನು ಸತ್ತೋಗಿದ್ರೆ ಈಗ ನಿನ್ ಮುಂದೆ ನಿಂತಿರೋದು ದೆವ್ವಾನ ಅಂತ. ಹೀಗೆ ಇವ್ರ ಮಧ್ಯೆ ಜಗಳ ನಡೀತಾ ಇದೆ. ಅಷ್ಟ್ರಲ್ಲಿ ಮೇಘನ ಡೆತ್ ಆದಾಗ ಫಸ್ಟ್ ಅವಳು ಡೆಡ್ ಬಾಡಿನ ನೋಡಿದ್ದ ವ್ಯಕ್ತಿ ಬರ್ತಾನೆ. ನೀನೇ ಅಲ್ವಾ ಮೇಘನ ಡೆಡ್ ಬಾಡಿನ ನೋಡಿ ನಮ್ಗೆ ಕಾಲ್ ಮಾಡಿದ್ದು, ನಿನ್ಗೂ ನೆನ್ಪಿಲ್ವಾ ಅಂತ ಕೇಳಿದಾಗ ಅವನಿಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ವಂತೆ. ಇದ್ರಿಂದ ಅಶ್ವಿನಿ ದೀಕ್ಷಿತ್ಗೆ ಶಾಕ್ ಮೇಲೆ ಶಾಕ್ ಆಗ್ತಿದೆ. ಇವಳು ಕಾಲ್ ಮಾಡಿದ್ರಿಂದ ಪೊಲೀಸ್ನವರು ಬರ್ತಾರೆ. ಅವರಿಗೆ ಅಶ್ವಿನಿ ದೀಕ್ಷಿತ್ ಹೇಳ್ತಾರೆ, ಇವ್ರು 3 ಜನರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎಂಕ್ವೈರಿ ಮಾಡ್ಬೇಕು ಅಂತ ಕಾರ್ ಹತ್ರ ಹೋಗ್ತಾರೆ. ಆಗ ಇವ್ರು ಫಸ್ಟ್ ನಿನ್ನೆ ಅರೆಸ್ಟ್ ಮಾಡ್ಬೇಕು ಅಂತ. ಆಗ ಇವರು, ನಾನ್ ಯಾರು ನಿಮ್ಗೆ ಗೊತ್ತಾ? ACP ಅಂತ ಹೇಳಿ ID ಕಾರ್ಡ್ ತೋರಿಸ್ತಾರೆ. ಫೇಕ್ ID ತೋರಿಸಿ ಯಾಮರ್ಸ್ತಾ ಇದ್ಯಾ ಅಂತ ಹೇಳಿ ಅಶ್ವಿನಿ ದೀಕ್ಷಿತ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನಾನ್ ACP ಅಂತ ಗೊತ್ತಿದ್ರು ನನ್ನೇ ಅರೆಸ್ಟ್ ಮಾಡಿದ್ಯಾ ಅಲ್ವಾ, ನಿನ್ಗೆ ಒಂದ್ ಗತಿ ಕಾಣಿಸ್ತೀನಿ ಅಂತ.
ಹೀಗೆ ಕಾರಲ್ಲಿ ಹೋಗ್ತಾ ಇರುವಾಗ ಕಾರ್ ರಿಪೇರಿ ಆಗಿದ್ರಿಂದ ಒಂದ್ ಕಡೆ ಸ್ಟಾಪ್ ಆಗುತ್ತೆ. ಈ ಗ್ಯಾಪ್ ನಲ್ಲಿ ಅಶ್ವಿನಿ ದೀಕ್ಷಿತ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗ್ ನಲ್ಲೂ ತೋರಿಸಿರ್ತಾರೆ. ಹೀಗೆ ಓಡಿ ಹೈಡ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಅಲ್ಲಿಗ್ ಬಂದ ರೋಶಿನಿ ಇವ್ರನ್ನ ಒಂದು ಕಡೆ ಕರ್ಕೊಂಡು ಹೋಗಿ ನೀವೇನು ಚಿಂತೆ ಮಾಡಬೇಡಿ ನಾನ್ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇವಳು ಯಾಕೆ ನನ್ಗೆ ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಕೆಳಗಡೆ ನೋಡಿದ್ರೆ ಒಂದು ಬುಕ್ ಇದೆ. ಅದ್ರೊಳಗಡೆ ಜಾನ್ಸನ್ಸ್ ಕೆಫೆ ಅನ್ನುವ ಒಂದು ಶಾಪ್ ನ ಕಾರ್ಡ್ ಇದೆ. ಸೊ ನಾನು ಅಲ್ಲಿಗೆ ಹೋಗ್ಬೇಕೇನೋ ಅಂತ ಆ ಕೆಫೆಗೆ ಹೋಗ್ತಾರೆ. ಈ ಸೀನ್ ನ ಕೂಡ ಮೂವಿ ಸ್ಟಾರ್ಟಿಂಗ್ ನಲ್ಲೇ ತೋರಿಸಿರ್ತಾರೆ. ನಾನು ACP ಅಂತ ID ಕಾರ್ಡ್ ನ ತೋರಿಸಿ ಒಳಗಡೆ ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ಆ ರೋನಿ ಇದ್ದಾನೆ ಗೊತ್ತಾ, ಅದೇ ಕಾವ್ಯನ್ ಲವರ್. ಅವನೇ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇವನ್ ಕೂಡ ಸತ್ತೋಗಿದ್ದ. ಮತ್ತೆ ಹೇಗ್ ಜೀವಂತವಾಗಿ ಬಂದ ಅಂತ ಇವ್ರಿಗೆ ತಲೆ ಕೆಟ್ಟು ಹೋಗ್ತಿದೆ. ಇವನ ಹತ್ರ ಕೇಳಿದ್ರೆ ಮತ್ತೆ ಇವನು ಕೂಡ ಗಲಾಟೆ ಮಾಡ್ತಾನೆ ಅಂತ ಅಲ್ಲಿಂದ ನೇರವಾಗಿ ಮನೆಗ್ ಬರ್ತಾರೆ. ಅಷ್ಟ್ರಲ್ಲಿ ಅಂಕಿತ್ ಕಾಲ್ ಮಾಡಿ, ಸರ್ ನಾನು ಮಾರ್ಚುರಿಗೆ ಹೋಗಿ ಚೆಕ್ ಮಾಡಿದೆ, ಅಲ್ಲಿ ಯಾವುದೇ ಡೆಡ್ ಬಾಡಿ ಇಲ್ಲ, ನನ್ಗೆ ಏನು ಅರ್ಥನೇ ಆಗ್ತಿಲ್ಲ ಅಂತ. ಸರಿ ನೀನ್ ಫಸ್ಟ್ ನಮ್ ಮನೆಗೆ ಬಾ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಈಗ ರೋಶಿನಿ ಅಶ್ವಿನಿ ದೀಕ್ಷಿತ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾಳೆ, ನಾನು ನಿನ್ಗೆ ತುಂಬಾ ಕ್ಲೂಸ್ ನ ಕೊಟ್ಟೆ, ಆದ್ರೆ ನಿನ್ನಿಂದ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ. ನಿನ್ ವೈಫ್ ನ ಕೂಡ ಕಂಡು ಹಿಡಿಯೋದ್ರಲ್ಲಿ ಸೋತ್ ಬಿಟ್ಟೆ ನೀನು ಅಂತ. ನಾನು ಖಂಡಿತ ನನ್ ವೈಫ್ ನ ಕಂಡು ಹಿಡಿತೀನಿ, ನಿನ್ನ ಕೂಡ ಅರೆಸ್ಟ್ ಮಾಡ್ತೀನಿ ಅಂತ. ಆಗ ರೋಶಿನಿ, ಫಸ್ಟ್ ಸತ್ತೋಗಿರೋರು ಹೇಗೆ ಜೀವಂತವಾಗಿ ಬರ್ತಿದ್ದಾರೆ ಅದನ್ನ ಕಂಡು ಹಿಡಿ, ಆಗ್ಲೇ ನಿನ್ ವೈಫ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಸೊ ಈಗ ಅಶ್ವಿನಿ ದೀಕ್ಷಿತ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಕೊಲೆ ಮಾಡಿದ್ದು ಯಾರು, ಮತ್ತೆ ಹೇಗೆ ಜೀವಂತವಾಗಿ ಬಂದ್ರು, ಈಗ ನನ್ ವೈಫ್ ನ ಕಿಡ್ನಾಪ್ ಮಾಡಿ ನನ್ಗೆ ಚಾಲೆಂಜ್ ಮಾಡ್ತಿರೋ ಈ ಹುಡುಗಿ ಯಾರು ಅಂತ. ಏನೇನೋ ಪೇಪರ್ ನಲ್ಲಿ ಬರ್ದು ನೋಡ್ತಾರೆ. ರಾತ್ರಿ ಇಡೀ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಾ ಅಲ್ಲೇ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಎಚ್ಚರಿಕೆ ಆದಾಗ ಅಂಕಿತ್ ಬರ್ತಾನೆ. ಅವರೆಲ್ಲ ಹೇಗ್ ಜೀವಂತವಾಗಿ ಬಂದ್ರು ಅಂತ. ಆಗ ಇವನು ಯಾರ್ ನೀನು ಅಂತ ಕೇಳ್ತಾನೆ. ಇದನ್ ಕೇಳಿ ಅಶ್ವಿನಿ ದೀಕ್ಷಿತ್ಗೆ ಗಾಬರಿ ಆಗುತ್ತೆ. ಏನು ನೀನ್ ಕೂಡ ನನ್ನ ಮರ್ತು ಬಿಟ್ಟ, ನಾನೇ ACP ಅಶ್ವಿನಿ ದೀಕ್ಷಿತ್, ನೀನು ನನ್ನ ಅಸಿಸ್ಟೆಂಟ್ ಅಲ್ವಾ ಅಂತ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ಕಳಿಸ್ತಾನೆ. ಇವರಿಗೆ ತಲೆ ಕೆಟ್ಟು ಗೊಬ್ಬರ ಆಗೋಗುತ್ತೆ. ಪಾಕೆಟ್ ಚೆಕ್ ಮಾಡಿದಾಗ ಒಂದು ಚೀಟಿ ಇದೆ, ಅದ್ರಲ್ಲಿ ಒಂದು ಅಡ್ರೆಸ್ ಕೂಡ ಇದೆ. ಈ ಮನೆಗೆ ಹೋದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಅಲ್ಲೋಗಿ ನೋಡಿದ್ರೆ ಈ ಮನೆ ಆಲ್ರೆಡಿ ನೋಡಿದ ತರ ಇವ್ರಿಗೆ ಅನ್ನಿಸ್ತಾ ಇದೆ. ಮನೆ ಒಳಗಡೆ ಹೋದಾಗ ಒಂದು ಲ್ಯಾಪ್ಟಾಪ್ ಇರುತ್ತೆ. ಪಾಸ್ವರ್ಡ್ ಹಾಕಿ ಓಪನ್ ಮಾಡಿ ನೋಡಿದ್ರೆ ಶಿಖಾ ಒಬ್ಬನ್ ಜೊತೆ ಇದ್ದಾಳೆ. ಅವನು ಫುಲ್ ಬಿಯರ್ಡ್ ಎಲ್ಲ ಬೆಳೆಸ್ಕೊಂಡಿದ್ದಾನೆ. ಸೊ ಹಾಗಾದ್ರೆ ಶಿಖಾ ಇವನ್ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಇದನ್ನೆಲ್ಲ ಹೈಡ್ ಮಾಡೋದಕ್ಕೋಸ್ಕರನೇ ನನ್ಗೆ ಹುಚ್ಚು ಹಿಡ್ಸೋದಕ್ಕೆ ಟ್ರೈ ಮಾಡಿ ಹೀಗೆಲ್ಲ ಸೆಟಪ್ ಮಾಡಿದ್ದಾಳೆ. ಈಗ ನನ್ಗೆ ಎಲ್ಲ ಗೊತ್ತಾಯ್ತು ಅಂತ ಹೇಳಿ ಅನ್ಕಾನ್ಶಿಯಸ್ ಆಗ್ತಾರೆ. ಎಚ್ಚರಿಕೆ ಆದಾಗ ಯಾವ್ದೋ ರೂಮ್ ಅಲ್ಲಿ ಇದ್ದಾರೆ. ಶಿಖಾ, ಎಲ್ಲ ನನ್ಗೆ ಗೊತ್ತಾಯ್ತು, ಇದನ್ನೆಲ್ಲ ಮಾಡ್ತಿರೋದು ನೀನೇ ಅಲ್ವಾ, ನನ್ನ ಹೊರಗಡೆ ಬಿಡು ಅಂತ. ಆಗ ಅಲ್ಲಿಗೆ ರೋಶಿನಿ ಸೇರಿದಂತೆ ಅಂಕಿತ್ ಎಲ್ಲ ಬರ್ತಾರೆ. ಸೊ ಹಾಗಾದ್ರೆ ನೀವೆಲ್ಲ ಈ ಪ್ಲಾನ್ ನಲ್ಲಿ ಶಿಖಾ ಜೊತೆ ಕೈ ಜೋಡಿಸಿದ್ರ, ನನ್ ವೈಫ್ ಜೊತೆ ಸೇರಿ ನನ್ಗೆ ನೀವೆಲ್ಲ ಮೋಸ ಮಾಡ್ಬಿಟ್ರಿ ಅಂತ. ಆಗ ರೋಶಿನಿ, ನಾವ್ ಯಾಕೆ ನಿಮ್ಗೆ ಮೋಸ ಮಾಡ್ಬೇಕು, ನೀವು ಶಿಖಾನ ಕಂಡು ಹಿಡಿದ್ರ ಅಂತ ಕೇಳಿದಾಗ ನನ್ನಿಂದ ಆಗಿಲ್ಲ. ಶಿಖಾ ಯಾರ ಜೊತೆನೋ ಓಡೋಗಿದ್ದಾಳೆ. ನಾನು ಲ್ಯಾಪ್ಟಾಪ್ ನಲ್ಲಿ ಅವಳ ಜೊತೆ ಯಾರೋ ಇರೋದನ್ನ ನೋಡ್ದೆ, ಅವನು ಬಿಯರ್ಡ್ ಎಲ್ಲ ಬೆಳೆಸ್ಕೊಂಡಿದ್ದ, ಯಾರವನು ಅಂತ. ಅದಕ್ಕೆ ರೋಶಿನಿ ಹೇಳ್ತಾರೆ, ರಿಷಿ ಗೌತಮ್. ಇದೆಲ್ಲ ಎಷ್ಟು ದಿನಗಳಿಂದ ನಡೀತಾ ಇದೆ ಅಂತ ಅಶ್ವಿನಿ ದೀಕ್ಷಿತ್ ಕೇಳ್ತಾರೆ. ಜುಲೈ 27 ಅಂತ ಆ ನಾವೆಲ್ ನ ತೋರಿಸ್ತಾರೆ. ಈಗ್ಲೇ ನಮ್ಗೆ ಏನ್ ನಡೀತು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಚುಲಿ ಆ ಬಿಯರ್ಡ್ ಬೆಳೆಸ್ಕೊಂಡು ಶಿಖಾ ಜೊತೆ ಇದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ರಿಷಿ ಗೌತಮ್. ಅಂದ್ರೆ ಅವ್ರ ನಿಜವಾದ ಹೆಸರು ಅಶ್ವಿನಿ ದೀಕ್ಷಿತ್ ಅಲ್ಲ, ರಿಷಿ ಗೌತಮ್. ಅವರು ನಾವೆಲಿಸ್ಟ್, ತುಂಬಾ ಬುಕ್ ಗಳನ್ನ ಬರೆದು ಪಬ್ಲಿಷ್ ಮಾಡಿರ್ತಾರೆ. ಈಗ ರಿಡಂಪ್ಷನ್ ಆಫ್ ದ ಮರ್ಡರರ್ ಅನ್ನುವ ಒಂದು ಕ್ರೈಮ್ ನಾವೆಲ್ ನ ಬರೆದು ಅದನ್ನ ಪಬ್ಲಿಷ್ ಮಾಡ್ತಾರೆ. ಈ ಫಂಕ್ಷನ್ ಗೆ ಶಿಖಾ ಅವರು ಕೂಡ ಬಂದಿರ್ತಾರೆ. ಆದ್ರೆ ಇವರು ಶಿಖಾ ಬಗ್ಗೆ ಏನು ಮಾತಾಡದೆ ಬರೀ ಬುಕ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಶಿಖಾ ಬಗ್ಗೆ ಕೇರ್ ಮಾಡೋದೇ ಇಲ್ಲ. ಫ್ಯಾನ್ಸ್ ಜೊತೆ ಬುಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೀವು ಬ್ಯುಸಿ ಇದ್ರೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗುವಾಗ ಶಿಖಾ, ಎಲ್ಲಿಗೆ ಹೋಗ್ತಾ ಇದ್ದೀಯಾ, ನೀನ್ ಇಲ್ದೆ ಇದೆಲ್ಲ ಸಾಧ್ಯನೇ ಇಲ್ಲ, ನಾನ್ ಸ್ವಲ್ಪ ಬ್ಯುಸಿ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡ ಅಂತ. ಇನ್ ಮುಂದೆ ಈ ತರದ್ ಫಂಕ್ಷನ್ ಗೆ ನನ್ನ ಕರಿಬೇಡಿ, ಯಾಕಂದ್ರೆ ನನ್ ಬಗ್ಗೆ ಕಾಳಜಿನೇ ಇಲ್ಲ ನಿಮ್ಗೆ. ನಾನು ರೂಮ್ ಅಲ್ಲಿ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಫುಲ್ ಡ್ರಿಂಕ್ಸ್ ಮಾಡಿ ರೂಮ್ ಗೆ ಹೋಗುವಾಗ ಇದನ್ನ ಸ್ಟಾಫ್ ಒಬ್ಬ ನೋಡಿ, ಏನಾಯ್ತು ನಿಮ್ಗೆ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ರೂಮ್ ಗೆ ಕರ್ಕೊಂಡು ಹೋಗ್ತಾನೆ. ಶಿಖಾ ಫುಲ್ ಡ್ರಿಂಕ್ಸ್ ಮಾಡಿರೋದ್ರಿಂದ ನನ್ನ ಹಸ್ಬೆಂಡೇ ಬಂದಿರೋದು ಅಂತ ಅನ್ಕೊಂಡು ಅವನ್ನ ತಬ್ಕೋತಾಳೆ. ಶಿಖಾ ಬೇರೆ ಬೇಜಾರ್ ಮಾಡ್ಕೊಂಡು ಹೋದ್ಲು. ಅವಳಿಗೆ ಸಮಾಧಾನ ಮಾಡೋಣ ಅಂತ ರಿಷಿ ಗೌತಮ್ ರೂಮ್ ಗೆ ಬಂದಾಗ ಸ್ಟಾಫ್ ಹೆಂಡತಿ ಜೊತೆ ಇರೋದನ್ನ ನೋಡಿ ಇವ್ರಿಗೆ ಗಾಬರಿ ಆಗಿದೆ. ಯಾರಿವನು, ಏನ್ ನಡೀತಾ ಇದೆ ನಿಮ್ಮಿಬ್ಬರ ನಡುವೆ ಅಂತ ಗಲಾಟೆ ಮಾಡ್ತಾರೆ. ನೋಡಿ ಸರ್, ಇಲ್ಲಿ ಏನು ನಡೆದಿಲ್ಲ, ಅವರು ಫುಲ್ ಡ್ರಿಂಕ್ಸ್ ಮಾಡಿದ್ರು, ಅದಕ್ಕೆ ಹೆಲ್ಪ್ ಮಾಡ್ದೆ ಅಷ್ಟೇ, ಅದು ಬಿಟ್ರೆ ಬೇರೇನು ಇಲ್ಲ ಅಂತ.
ಫಸ್ಟ್ ನೀನು ಹೊರಗಡೆ ಹೋಗು ಅಂತ ಅವನ್ನ ಕಳಿಸ್ತಾರೆ. ಅವನು ಹೋದ್ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ. ಶಿಖಾ ಹೇಳ್ತಾರೆ, ನಾನು ಫುಲ್ ಟೈಟ್ ಆಗಿದ್ರಿಂದ ನೀನೇ ಬಂದಿಯೇನೋ ಅನ್ಕೊಂಡು ಅವನ್ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ಅವನು 5 ನಿಮಿಷ ಇದ್ರೂನು ನನ್ ಜೊತೆ ಚೆನ್ನಾಗಿದ್ದ ಅಂತ. ಇದರಿಂದ ಟ್ರಿಗರ್ ಆಗಿದ್ದ ರಿಷಿ ಗೌತಮ್ ಬಾಟಲ್ ತೆಗೆದು ಎಸಿತಾರೆ. ಅದು ಶಿಖಾ ತಲೆಗೆ ಹೊಡೆದು ಅವಳು ಅಲ್ಲೇ ಸತ್ತೋಗ್ತಾಳೆ. ಅಷ್ಟ್ರಲ್ಲಿ ಆ ಸ್ಟಾಫ್ ರಿಟರ್ನ್ ಬರ್ತಾನೆ. ತಪ್ಪಾಗಿ ತಿಳ್ಕೊಬೇಡಿ ಅಂತ ಸಾರಿ ಕೇಳೋದಕ್ಕೆ ರಿಟರ್ನ್ ಬಂದಾಗ ಶಿಖಾ ಸತ್ತೋಗಿರೋದ್ನ ನೋಡಿ ಅವನಿಗೆ ಗಾಬರಿ ಆಗಿದೆ. ಏನ್ ಮಾಡ್ಬಿಟ್ರಿ ನೀವು, ನಾನು ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರಿಷಿ ಗೌತಮ್ ಶಿಖಾ ಡೆಡ್ ಬಾಡಿನ ನೋಡಿ ಅಳ್ತಾ ಇದ್ದಾರೆ. ಇದ್ರಿಂದ ಇವರಿಗೆ ಮೆಂಟಲಿ ಅಪ್ಸೆಟ್ ಆಗಿ, ಆಕ್ಚುಲಿ ಇವರೇ ರಿಷಿ ಗೌತಮ್ ಅಲ್ವಾ, ಆ ನಾವೆಲ್ ನೆಲ್ಲ ಬರೀತಾ ಇರೋದು ಇವರೇ. ಆದ್ರೆ ಇವರು ಬರ್ದಿರೋ ಕ್ರೈಮ್ ನಾವೆಲ್ ನಲ್ಲಿ ಬರೋ ಹೀರೋ ಕ್ಯಾರೆಕ್ಟರ್ ಹೆಸರೇ ಅಶ್ವಿನಿ ದೀಕ್ಷಿತ್. ಆ ನಾವೆಲ್ ನಲ್ಲಿ ಅಶ್ವಿನಿ ದೀಕ್ಷಿತ್ ಎಸಿಪಿ. ಸೊ ನಾನೇ ಅಶ್ವಿನಿ ದೀಕ್ಷಿತ್ ಅಂತ ಅನ್ಕೊಂಡು ಈ ಕೇಸ್ ನ ಎಂಕ್ವೈರಿ ಮಾಡ್ಲೇಬೇಕು ಅಂತ ಸ್ಪಾಟ್ ಗೆ ಬಂದಿದ್ದ ಪೊಲೀಸರಿಗೆ ಫಾರೆನ್ಸಿಕ್ ಟೀಮ್ ನೆಲ್ಲ ಕರೆಸಿ ಈ ಕೇಸ್ ನ ಕ್ರ್ಯಾಕ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಇವರೇ ರಿಷಿ ಗೌತಮ್ ಅನ್ನೋದೇ ಮರ್ತು ಹೋಗಿದೆ. ಶಿಖಾ ಡೆಡ್ ಬಾಡಿನ ನೋಡಿ ಶಾಕ್ ನಲ್ಲಿ ಇಲ್ಲಿ ಯಾವ್ದೋ ಹುಡುಗಿ ಸತ್ತೋಗಿದ್ದಾಳೆ, ಈ ಕೇಸ್ ನ ನಾನು ಸಾಲ್ವ್ ಮಾಡ್ಲೇಬೇಕು ಅಂತ ಇವ್ರ ನಾವೆಲ್ ನಲ್ಲಿ ಬರೋ ಅಶ್ವಿನಿ ದೀಕ್ಷಿತ್ ನಾನೇ ಅಂತ ಅನ್ಕೊಂಡಿದ್ದಾರೆ. ಈ ವಿಷಯ ಗೊತ್ತಾದ್ಮೇಲೆ ರೋಶಿನಿ ಅಂಡ್ ಟೀಮ್ ಇವ್ರನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರು ಇವರು ಸರಿಯಾಗೇ ಇಲ್ಲ. ಸೊ ಅದಕ್ಕೆ ಇವರು ಬರ್ದಿರೋ ನಾವೆಲ್ ನಲ್ಲಿ ಬರೋ ಕ್ಯಾರೆಕ್ಟರ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಗಳನ್ನ ಪ್ಲೇ ಮಾಡೋದಕ್ಕೆ ರೋಶಿನಿ ಅವರು ಹಾಸ್ಪಿಟಲ್ ಸ್ಟಾಫ್ ನ ಯೂಸ್ ಮಾಡಿರ್ತಾರೆ. ಇವ್ರಿಗೆ ಅವ್ರು ಬರ್ದಿರೋ ಕಥೆಯಲ್ಲಿ ಬರೋ ತರನೇ ಕ್ಲೂಸ್ ಗಳನ್ನೆಲ್ಲ ಕೊಟ್ಟು ಕಂಡು ಹಿಡಿಯೋ ತರ ಮಾಡಿದ್ರೆ ಇವ್ರಿಗೆ ಇರೋ ಮೆಂಟಲ್ ಇಲ್ನೆಸ್ ಎಲ್ಲ ಸರಿ ಹೋಗಿ ಇವರು ಅಶ್ವಿನಿ ದೀಕ್ಷಿತ್ ಅಲ್ಲ ರಿಷಿ ಗೌತಮ್, ಇವ್ರ ವೈಫ್ ಸಾವಿಗೆ ಇವರೇ ಕಾರಣ ಅನ್ನೋದು ಗೊತ್ತಾಗ್ಲಿ ಅಂತ ರೋಶಿನಿ ಅವರೇ ಒಂದ್ ಟೀಮ್ ನ ಸೆಟ್ ಮಾಡಿ ಆ ನಾವೆಲ್ ನಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ರೀಕ್ರಿಯೇಟ್ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಪದೇ ಪದೇ ಇವರೇ ಕಾಲ್ ಮಾಡಿ ಕ್ಲೂಸ್ ಎಲ್ಲ ಕೊಟ್ಟಿರ್ತಾರೆ. ಕೊನೆಯದಾಗಿ ಪಾಕೆಟ್ ಒಳಗಡೆ ಇದ್ದ ಆ ಪೇಪರ್ ನ ನೋಡಿ ಒಂದು ಮನೆಗೆ ಹೋಗಿದ್ರು ಅಲ್ವಾ. ಆಕ್ಚುಲಿ ಇದೇ ಮನೆಯಲ್ಲೇ ರಿಷಿ ಗೌತಮ್ ಹಾಗೂ ಶಿಖಾ ವಾಸ ಮಾಡ್ತಿದ್ರು. ಇದಕ್ಕೂ ಮುಂಚೆ ತೋರಿಸಿದ್ದು ಜಸ್ಟ್ ಈ ಕತೆಗೋಸ್ಕರ ತೋರಿಸಿರ್ತಾರೆ. ಅಷ್ಟೇ ಅಲ್ಲದೆ ಸಿನಿಮಾ ಪೂರ್ತಿ ಶಿಖಾ ಅವ್ರನ್ನ ತೋರಿಸಿದ್ರು ಅಲ್ವಾ. ಆಕ್ಚುಲಿ ಅವಳು ಸತ್ತೋಗಿದ್ದಾಳೆ. ಇವ್ರು ಮಾತಾಡಿದ್ದೆಲ್ಲ ಜಸ್ಟ್ ಇವ್ರ ಇಮ್ಯಾಜಿನೇಷನ್ ಅಷ್ಟೇ. ಇದನ್ನೆಲ್ಲ ಹೇಳಿದಾಗ ರಿಷಿ ಗೌತಮ್ಗೆ ಗಾಬರಿ ಆಗುತ್ತೆ. ನಾನೇ ಶಿಖಾನ ಕೊಲೆ ಮಾಡ್ಬಿಟ್ನಾ ಅಂತ. ರಿಯಾಲಿಟಿನ ಅರ್ಥ ಮಾಡ್ಕೋತಾರೆ. 1 ವರ್ಷದ ನಂತರ ರಿಷಿ ಗೌತಮ್ ಗುಣ ಆಗಿದ್ದಾರೆ ಅನ್ಸುತ್ತೆ. ಅವ್ರನ್ನ ನೋಡೋದಕ್ಕೆ ರೋಶಿನಿ ಬರ್ತಾಳೆ. ಈಗ ನೀವು ನಾರ್ಮಲ್ ಆಗಿದ್ದೀರಾ, ಮೆಡಿಕೇಶನ್ ಕಂಟಿನ್ಯೂ ಮಾಡೋದು ಬೇಡ, ಆದ್ರೆ ನಾವೆಲ್ ಬರೆಯೋದನ್ನ ಸ್ಟಾಪ್ ಮಾಡಬೇಡಿ, ನಿಮ್ ಮಿಸ್ಟ್ರಿ ಕತೆಗಳನ್ನ ಓದೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಇವ್ರ ಕಣ್ಣಿಗೆ ಶಿಖಾ ಕಾಣಿಸ್ತಾ ಇದ್ದಾಳೆ. ಅಂದ್ರೆ ಇವ್ರಿಗೆ ಕಾಯಿಲೆ ಇನ್ನೂ ಗುಣ ಆಗಿಲ್ಲ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.